ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗಾಯ್ಸ್. ನಾವಿವತ್ತಿದ್ದೀವಿ ಹಂಪಸಾಗರ. ನನ್ನ ಹೆಣ್ಣು ಕೊಟ್ಟಂತ ಮಾವನ ಮನೆಯಲ್ಲಿ ಒಗ್ಗರಣೆ ಕತ್ತರಿಸ್ತಾ ನಮ್ಮ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನನ್ನ ಮಗಳಿಗೆ ಒಗ್ಗರಣೆ ತಿನ್ನು ಅಂತಂದು ಹೇಳಿದ್ರೆ ಒಂದೊಂದೇ ಆರಿಸಿ ಎಸಿತಾ ಇದ್ಲು. ಆಮೇಲೆ ತಿನ್ಸೋದಕ್ಕೆ ಹೋದ್ರೆ ಗಂಜಿ ಥರ ಕುಡ್ದೇ ಬಿಟ್ಲು ಒಗ್ಗರಣೆನ. ನನಗೂ ಇವತ್ತೇ ಗೈಸ್ ಗೊತ್ತಾಗಿದ್ದು ಒಗ್ಗರಣೆನ ಹಿಂಗೂ ತಿನ್ಬೋದು ಅಂತ. ಆಮೇಲೆ ಸುಸ್ತಾಗಿ ನನ್ನ ಮಗಳು ಒಂದ್ ಚಮ್ ನೀರು ಕುಡಿದ್ಲು. ಈ ಗ್ಯಾಪಲ್ಲಿ ನನ್ನ ಹೆಂಡತಿಗೆ ಮೀಶೋ ಇಂದ ಬುಕ್ ಮಾಡಿದ್ರೆ ಯಾವುದೋ ಒಂದು ಆರ್ಡರ್ ಬಂತು. ಆ ಕಡೆಯಿಂದ ಡೆಲಿವರಿ ಬಾಯ್ ಫೋನ್ ಎತ್ತುತ್ತಾ ಇರೋದಕ್ಕೆ ಫುಲ್ ಬೈತಾ ಇದ್ದ. ಈ ಗ್ಯಾಪಲ್ಲಿ ನನ್ನ ಹೆಂಡತಿ ಒಂದು ಡೆವಿಲ್ ಸ್ಮೈಲ್ ಕೊಟ್ಲು. ಫ್ರೆಶ್ ಅಪ್ ಆಗಿ ದೇವ್ರಿಗೆ ಒಂದು ಹಾಯ್ ಹೇಳಿ ದೇವಸ್ಥಾನಕ್ಕೆ ಅಂತಂದು ಹೇಳ್ಬಿಟ್ಟು ಹೊರಟ್ವಿ. ಹಳ್ಳಿ ಊರ್ ಕಡೆ ಓಡಾಡೋದೇ ಒಂದು ಚಂದ ರೀ. ಅಂತದ್ರಲ್ಲಿ ಹಬ್ಬಗಳಲ್ಲಿ ಓಡಾಡೋದಂತೂ ಇನ್ನೂ ಚಂದ. ಫ್ಯಾಮಿಲಿ ಕರ್ಕೊಂಡು ದೇವಸ್ಥಾನಕ್ಕೆ ಅಂತ ಬಂದ್ರೆ ನನ್ನ ಮಗಳು ಹೋಗಿ ಜೋಗ್ತಿ ಅಮ್ಮವ್ರ ಹತ್ರ ಸೆಟ್ಲ್ ಆಗ್ಬಿಟ್ಟಿದ್ಲು. ಆಮೇಲೆ ದೇವಸ್ಥಾನದ ಒಳಗಡೆ ಬಂದು ದೇವ್ರ ದರ್ಶನಕ್ಕೆ ಅಂತಂದು ಹೇಳ್ಬಿಟ್ಟು ಒಳಗಡೆ ನಿಂತ್ಕೊಂಡು ಕಾಯ್ತಾ ಇದ್ರೆ ಅಲ್ಲೂ ಕೂಡ ನನ್ನ ಮಗಳು ತಮ್ಮ ತರ್ಲೇನೆ ಶುರು ಮಾಡ್ಕೊಂಡ್ಬಿಟ್ಟಿದ್ಲು. ಹಿಡ್ಕೊಂಡು ಸುಮ್ಮನೆ ಕೂರ್ಸೋ ಅಷ್ಟರಲ್ಲಿ ಪೂಜಾರಿಗಳು ತಮ್ಮ ಪೂಜೆನ ಶುರು ಮಾಡ್ಕೊಂಡ್ರು. ಆಮೇಲೆ ದರ್ಶನಕ್ಕೆ ಅಂತ ಹೋಗಿದ್ದು ಸಾರ್ಥಕ ಆಯ್ತು. ಗಂಗಮ್ಮ ತಾಯಿ ದರ್ಶನ ಅಂತೂ ಅದ್ಭುತವಾಗಿ ಆಯ್ತು. ಜಗನ್ಮಾತೆ ದರ್ಶನನ ನೀವು ಮಾಡ್ಬಿಟ್ಟು ನಿಮ್ ಕಣ್ ಮನಾನು ತುಂಬಿಸ್ಕೊಳ್ಳಿ. ತಂದಿಂದ ಹೊರಗಡೆ ಬಂದು ಸ್ವಲ್ಪ ಕೂತ್ ರೆಸ್ಟ್ ಮಾಡ ಅಂದ್ರೆ ನನ್ನ ಮಗಳು ತರಲೆ ಇನ್ನೂ ನಿಂತಿದ್ದಿಲ್ಲ. ಈ ಕಾರಣಕ್ಕೆ ನನ್ನ ಹೆಂಡತಿಗೆ ತಲೆ ಕೆಟ್ಟೋಗಿತ್ತು. ಆದ್ರೂ ಈ ಗ್ಯಾಪಲ್ಲಿ ನನ್ನ ಮಗಳು ನಿಮ್ಗೊಂದು ಹಾಯ್ ಹೇಳಿದ್ದು ಕೇಳಿಸ್ಕೊಳ್ಳಿ. ಈ ಹಾಯ್ ಬಾಯ್ ಎಲ್ಲ ಮುಗಿಸ್ಕೊಂಡು ಮನೆ ಹತ್ರ ಬಂದ್ರೆ ನನ್ನ ಹೆಂಡತಿ ವಿಡಿಯೋ ಮಾಡಿ ಅಂತಂದು ಹೇಳ್ಬಿಟ್ಟು ಒಂದು ಕೆಟ್ಟ ರ್ಯಾಂಪ್ ವಾಕ್ ಮಾಡಿ ನಡ್ಕೊಂಡ್ ಬಂದ್ಲು. ಆಮೇಲೆ ಹಿಂಗಿದ್ದೋಳು ಹಿಂಗ್ ರೆಡಿ ಆದ್ಲು ನೋಡಿ. ಕಸ ಹೊಡೆದು ಸುಸ್ತಾಗಿದ್ದು ನನ್ನ ಹೆಂಡತಿ, ಆದ್ರೆ ನೀರು ಘಟ ಅಂತ ಕುಡಿತಾ ಇರೋಳು ನನ್ನ ಮಗಳು. ಆಮೇಲೆ ನಾನು ಊರಲ್ಲಿ ಇರೋ ಬರೋ ಕುರಿಗಳನ್ನೆಲ್ಲ ಒಂದು ರೌಂಡ್ ಕರ್ಕೊಂಡು ಇಡೀ ಫ್ಯಾಮಿಲಿನೇ ಬುಕ್ ಮಾಡಿಕೊಂಡು ತಾಯಿ ಗಂಗಮ್ಮ ತಾಯಿನ ದರ್ಶನ ಮಾಡ್ಕೋಣ ಅಂತ ಟೆಂಪಲ್ ಕಡೆ ಬಂದ್ವಿ. ಬರ್ತಿದ್ದಂಗೆ ನನ್ನ ಮಗಳು ಮೊಬೈಲ್ ಹಿಡ್ಕೊಂಡು ಕುತ್ಕೊಂಡ್ಲು. ಮೊಬೈಲ್ ವಾಪಸ್ ಕೊಡು ಅಂತ ಕೇಳಿದ್ದಕ್ಕೆ ಒಂದು ಡೆಂಟಲ್ ಸ್ಮೈಲ್ ಕೊಟ್ಲು. ಆಮೇಲೆ ದೇವ್ರ ದರ್ಶನಕ್ಕೆ ಅಂತಂದು ಹೇಳ್ಬಿಟ್ಟು ಬಂದು ನಿಂತ್ಕೊಂಡ್ವಿ. ಸುತ್ತಲೂ ಜನವೂ ಜನ. ಊರಿನ ಜನ ಎಲ್ಲ ಪೂಜಾ ಕಾರ್ಯಕ್ರಮಗಳ ಬಗ್ಗೆ ಸಿದ್ಧತೆ ಮಾಡ್ಕೊತಾ ಇದ್ರು. ತಲಾ ಒಂದೊಂದು ಮನೆಗೂ ಒಂದೊಂದು ಕುರಿ, ಎರಡೆರಡು ಕುರಿ ಎಲ್ಲ ಹರಕೆ ಕಟ್ಕೊಂಡು ತಾಯಿ ಗಂಗಮ್ಮ ತಾಯಿಗೆ ಹರಕೆ ತೀರಿಸ್ಬೇಕು ಅಂತ ಎಲ್ಲ ಕುರಿಗಳನ್ನು ಸಾಲಾಗಿ ತಂದು ದೇವಸ್ಥಾನದ ಮುಂದೆ ನಿಲ್ಲಿಸಿದ್ರು. ಈ ಗ್ಯಾಪಲ್ಲಿ ನಮ್ಮ ಹುಡುಗ ಭರ್ಜರಿ ಸ್ಮೈಲ್. ಸುತ್ತಮುತ್ತ ನೆರೆದಿರ್ತಕ್ಕಂಥ ಎಲ್ಲ ಜನಸ್ತೋಮನು ಕಾಯ್ತಾ ಇರ್ತಕ್ಕಂಥದ್ದು ಒಂದೇ ಒಂದು ವಿಚಾರಕ್ಕೆ, ತಾಯಿ ಗಂಗಮ್ಮ ದೇವಿ ಹೊರಗಡೆ ಪಾಡ್ಯ ಪಲ್ಲಕ್ಕಿನಲ್ಲಿ ಬರೋದನ್ನ ನೋಡಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೆ ಸುತ್ತಲೂ ಇಷ್ಟೊಂದು ಜನ ಕಾಯ್ತಾ ನಿಂತ್ಕೊಂಡಿದ್ದಾರೆ. ಜನ ದೇವ್ರಿಗಾಗಿ ಕಾಯ್ತಾ ಇದ್ರೆ ನನ್ನ ಹೆಂಡತಿನ ಮತ್ತೆ ನನ್ನ ಮಗಳು ಇಬ್ರು ಮೊಬೈಲ್ ಯೂಸ್ ಮಾಡ್ತಾನೆ ನಿಂತ್ಕೊಂಡಿದ್ರು. ಯಾಪಲ್ಲಿ ನಮ್ಮ ಹುಡುಗರು ಅಣ್ಣ ನಮ್ಮನ್ನು ಸ್ವಲ್ಪ ವಿಡಿಯೋದಲ್ಲಿ ತೋರ್ಸೋಣ ಅಂದಿದ್ದಕ್ಕೆ ಕ್ಯಾಮ್ರಾ ಮೇಲೆತ್ತಿ ಎಲ್ಲ ಹುಡುಗರನ್ನು ಒಂದು ರೌಂಡ್ ತೋರಿಸಿದ್ದೆ. ಈ ಗ್ಯಾಪಲ್ಲಿ ಪೂಜಾರಿಗಳು ಮಂಗಳಾರತಿನ ಎಲ್ಲರಿಗೂ ಕೊಟ್ಟರು. ಮಂಗಳಾರತಿ ಕಾರ್ಯ ಮುಗಿತಿದ್ದಂಗೆನೆ ನಮ್ಮ ಗುರು ದೇವರಿಗೆ ಆರಾಧನೆಗೆ ಬಲಿ ಕೊಡೋದಕ್ಕೆ ಅಂತಾನೆ ಆಯುಧನೂ ರೆಡಿ ಮಾಡ್ಕೊಂಡ್ಬಿಟ್ಟಿದ್ರು. ಹಳ್ಳಿ ಅಂದಮೇಲೆ 100 ಆಚಾರ ವಿಚಾರಗಳಿರ್ತವೆ. ಗಂಗಮ್ಮ ತಾಯಿ ಜಾತ್ರಾ ಮಹೋತ್ಸವದ ಪ್ರಯುಕ್ತ ಅನೇಕ ವಿಧವಾದಂತಹ ಕಾರ್ಯಕ್ರಮಗಳ ಜೊತೆಗೆ ತಾಯಿ ಉತ್ಸವಕ್ಕೆ ಬೇಕಾದಂತಹ ಎಲ್ಲ ಸಿದ್ಧತೆಗಳನ್ನು ಕೂಡ ಗ್ರಾಮಸ್ಥರೆಲ್ಲ ಸೇರಿ ನೋಡ್ಕೊಂಡಿದ್ರು. ಮಾತಿನಲ್ಲೇ ಗಂಗಮ್ಮ ತಾಯಿ ಅಡ್ಪಲ್ಲಕ್ಕಿನೂ ಕೂಡ ಹೊರಗಡೆ ಬಂತು. ಹೊರಗಡೆ ಬರ್ತಿದ್ದಂಗೆನೆ ಜನಸ್ಟ್ರೋಮ ಅಂತರೂ ಜನಸ್ಟ್ರೋಮ. ದೇವರು ಅಂದಮೇಲೆ ಬಲಿ ಕೇಳದೆ ಇರುತ್ತ ಹರಕೆ ಕುರಿಗಳು ಒಂದ ಎರಡ ಹರಕೆ ತೀರ್ಸಿದ್ದು ಅವ್ರ ಮುಖದಲ್ಲಿ ಖುಷಿ ಅಂತರೂ ತೇಲಾಡ್ತಿತ್ತು. ಗ್ಯಾಪಲ್ಲಿ ನಮ್ಮ ಹುಡುಗ ಎಲ್ಲ ಕುರಿ ಬಲಿ ಕೊಡ್ತಾರಣ, ನಾನು ಕೋಳಿ ಬಲಿನೂ ಕೊಡ್ತೀನಿ ಅಂತಂದು ಹೇಳ್ಬಿಟ್ಟು ಮುಂದೆ ಬಂದ. ಆ ನಂತರ ಎಲ್ಲ ಮುತ್ತೈದೆಯರು ಸೇರ್ಬಿಟ್ಟು ತಾಯಿಗೆ ಪೂಜಾ ಕಾರ್ಯಗಳನ್ನೆಲ್ಲ ನೆರವೇರಿಸ್ತಾ ಇದ್ರು. ಈ ಊರಿನ ಸೊಗಡನ್ನ ನೋಡ್ತಾ ಆ ತಾಯಿನ ಅಡ್ಪಲ್ಲಕ್ಕಿನಲ್ಲಿ ನೋಡೋದೇ ಒಂದು ಭಾಗ್ಯ ಕಣ್ರಿ. ಎರಡೂ ಕಣ್ಣು ತುಂಬಿಕೊಂಡು. ಗಂಗಮ್ಮ ತಾಯಿ ಜಾತ್ರಾ ಮಹೋತ್ಸವ ಮತ್ತು ತೆಪ್ಪೋತ್ಸವದ ವಿಶೇಷತೆ ಏನು ಅಂತಂದು ಹೇಳಿದ್ರೆ, ಪ್ರತಿ ಮನೆಯಿಂದನೂ ಕುರಿ ಹರಕೆನ ಕಟ್ಕೊಂಡಿರ್ತಾರೆ. ಪ್ರತಿ ಮನೆಯಲ್ಲೂ ಕುರಿ ಬಲಿ ಕೊಟ್ಟೇ ಕೊಡ್ತಾರೆ.
ಪ್ರತಿ ಮನೆಗೂ ಒಂದು ಅಥವಾ ಎರಡು ಅಂತಂದು ಹೇಳ್ಬಿಟ್ಟು ಕುರಿ ಬಲೆ ಕೊಟ್ಟು ತಮ್ಮ ಸಂಬಂಧಿಕರನ್ನೆಲ್ಲ ಕರೆದ್ಬಿಟ್ಟು ಊಟದ ವ್ಯವಸ್ಥೆ ಮಾಡಿರ್ತಾರೆ. ನೋಡ್ತಾ ಇದ್ದೀರಲ್ಲ, ತಾಯಿ ಅಡ್ಪಲ್ಲಕ್ಕಿ ಮುಂದೆ ಹೋಗ್ತಾ ಇದ್ದಂಗೆ ಊರಿನ ಮುಸಲ್ಮಾನರು ಯಾರಿರ್ತಾರೋ ಅವ್ರನ್ನೆಲ್ಲ ಕರೆಸ್ಬಿಟ್ಟು ಚೂರಿನ ಹಾಕಿಸಿ ತಮ್ಮ ಕುರಿಗಳನ್ನ ಚೀಲದಲ್ಲಿ ಹಾಕ್ಕೊಂಡು ತೊಗೊಂಡೋಗಿ ಮನೆಗೆ ಹೋದ ನಂತರ ಅದರ ಚರ್ಮ ಸುಲಿದು ಅದನ್ನು ಮಟನ್ ಮಾಡಿ ಬಂದಿರತಕ್ಕಂಥ ಫ್ರೆಂಡ್ಸಿಗೆ, ಸ್ನೇಹಿತರಿಗೆ, ಸಂಬಂಧಿಕರಿಗೆ ಅಡುಗೆ ಮಾಡಿ ಉಣಬಡಿಸಿ ಖುಷಿಯ ಪಡ್ಕೊಳೋದು ಈ ಊರಿನ ಸಂಪ್ರದಾಯ. ಬಲಿ ಕಾರ್ಯ ಎಲ್ಲ ಮುಗಿಸಿ ಮನೆಗೆ ಹೋಗೋ ಅಷ್ಟರಲ್ಲಿ ನಮ್ಮ ಅವ್ವ ನಮ್ಮ ಅಳಿಯಂದ್ರು ಆಲ್ರೆಡಿ ಮಟನ್ನ ಕುಯ್ಯೋದಕ್ಕೆ ಶುರು ಮಾಡ್ಕೊಂಡೇ ಬಿಟ್ಟಿದ್ದು. ನಮ್ಮ ಸಣ್ಣ ಅಳಿಯ ಈ ಗ್ಯಾಪಲ್ಲಿ ಶಾಲೆಯಲ್ಲಿ ಮೇಷ್ಟ್ರು ಚರ್ಮ ಸುಲಿದಿಲ್ಲ ಅಂತ ಅವನೇ ಸುಲಿದ ಮೇಲೆ ಆಗ್ತಾ ಇದ್ದ. ಈ ಗ್ಯಾಪಲ್ಲಿ ಮಟನ್ ಸುಲಿಯೋದು ನೋಡ್ತಿದ್ದೇ ತಡ ನನ್ನ ಮಗಳು ಆಲ್ರೆಡಿ ವರ್ಕೌಟ್ ಮಾಡೋದಕ್ಕೆ ಶುರು ಮಾಡಿಕೊಂಡು ಬ್ಯಾಟಿಂಗ್ ಚೆನ್ನಾಗಿ ಮಾಡಬೇಕಲ್ಲ ಮಟನ್ನ ಅಂತಂದು ಹೇಳ್ಬಿಟ್ಟು ಫುಲ್ ಅಪ್ಸ್ ಮಾಡಿಕೊಂಡು ವರ್ಕೌಟ್ ಮಾಡ್ತಿದ್ಲು. ಯಾವ ಕಡೆ ನೋಡಲಿ ಅಂತಲೇ ಅರ್ಥ ಆಗಲಿಲ್ಲ. ಈ ಕಡೆ ನನಗೆ ಹೆಣ್ಣು ಕೊಟ್ಟು ಮಾವ ಕುರಿ ಚರ್ಮ ಸುಲಿತಾ ಇದ್ರೆ, ಆ ಕಡೆ ನಮ್ಮ ಮಾವನ ತಮ್ಮ ಅಂದರೆ ನಮ್ಮ ಚಿಕ್ಕ ಮಾವ ಕುರಿ ಚರ್ಮ ಸುಲ್ದು ಹಾಕ್ಬಿಡ್ತಿದ್ದ. ನಮ್ಮ ಚಿಕ್ಕ ಮಾವ ಸುಲ್ದ ಅಂದರೆ ಅವನ ಮಗ ನೋಡ್ಕೊಂಡೇ ನಿಂತ್ಕೊಂಡ್ಬಿಟ್ಟಿದ್ದ. ಈ ಕಡೆ ನಮ್ಮ ಸಣ್ಣಳಿಯ ಮಾತಾಡ್ಸಿದ್ದಕ್ಕೊಂದು ಡೆಂಟಲ್ ಸ್ಮೈಲ್ ಕೊಟ್ಬಿಟ್ಟ. ಈ ಗ್ಯಾಪಲ್ಲಿ ನಮ್ಮ ಸೊಸೆ ಅಯ್ಯೋ ಕುರಿ ನಿಂಗೆಲ್ಲ ಕೊಯ್ತಿದ್ದಾರಲ್ಲಪ್ಪ ಅಂತ ನೋಡಿ ಸೈಡ್ಗೆ ಹೋಗ್ಬಿಟ್ಲು. ತಿನ್ನಲ್ಲ ಎಂದು ತಿಂದೇ ಇಲ್ಲ ಅನ್ನೋ ಥರ ಮಾಡ್ತಾಳೆ. ಕುರಿ ಕಟ್ ಮಾಡಿದ್ರೆ ಫಸ್ಟ್ ಅವಳೇ ತಿನ್ನೋದು. ಈ ಗ್ಯಾಪಲ್ಲಿ ನಮ್ಮ ಸಣ್ಣಳಿಯ ಅವ್ರ ಅಪ್ಪನಿಗೆ ಕುರಿ ಕಟ್ ಮಾಡೋದಕ್ಕೆ ಹೆಲ್ಪ್ ಆಗಲಿ ಅಂತ ಪಾಟ್ ತಂದು ಕೊಟ್ಟ, ನೀರು ತಂದು ಕೊಟ್ಟ. ನಮ್ಮ ಚಿಕ್ಕ ಮಾವ ಫುಲ್ಲು ತೊಳೆದು ತಲೆ ಒಂದು ಕಡೆ ಕಾಲು ಒಂದು ಕಡೆ ಮಾಡಿ ಕಾಲು ತಗೊಂಡೋಗಿ ಕುರಿ ಬಾಯಲ್ಲಿ ಇಟ್ಬಿಟ್ಟಿದ್ರು. ಅಯ್ಯಯ್ಯೋ ಪಾಪ. ಆಮೇಲೆ ನಮ್ಮ ಮಾವ ತಲೆ ಕೆಟ್ಟೋಗಿ ಹುಡುಗರಿಗೆ ಯಾಕೆ ಅಂತ ತಾನೇ ಫೀಲ್ಡ್ಗಳಿಗೆ ಬಿಟ್ಟಿದ್ದ. ಕತ್ತರಿಸ್ದ ನಮ್ಮ ಮಾವ ಹೆಂಗೆ ಕತ್ತರಿಸ್ದ ಅಂದರೆ ಸಿಕ್ಕಿದ ಕಡೆ ಎಲ್ಲ ಕತ್ತರಿಸ್ದ ನಮ್ಮ ಮಾವ. ಸಿಕ್ಕಿದೆ ಚಾನ್ಸು ಅಂತ ಕುರಿ ಚರ್ಮನ ಫುಲ್ಲು ಸುಳಿದಾಗ್ತಿದ್ದ. ಆ್ಯಪಲ್ ನಮ್ಮ ಅಳಿಯ ಸಣ್ಣ ಅಳಿಯ ಮಟನ್ ಯಾವಾಗಪ್ಪ ಸಿಗುತ್ತೆ ನನಗೆ ಅಂತ ಸುಮ್ಮನೆ ನಿಂತ್ಕೊಂಡು ನೋಡ್ತಾ ತಿಂತಿ. ಆ್ಯಪಲ್ ನನಗೆ ಅರ್ಥ ಆಗದಿರೋ ಪ್ರಶ್ನೆ ಏನು ಅಂದರೆ ಇದು ಏನು ಅಂತ. ನಿಮಗೇನಾದರೂ ಗೊತ್ತಾದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಮ್ಮ ದೊಡ್ಡ ಅಳಿಯ ಸಣ್ಣ ಅಳಿ ಹಿಂಗೆ ಚರ್ಮ ಕಟ್ ಮಾಡೋಕ್ಕೆ ಬರಲ್ಲ ಅಂತ ಹಿಂಗಂದ. ಆ್ಯಪಲ್ ನಮ್ಮ ಅಣ್ಣ ಕುರಿ ಚರ್ಮ ಹುಡುಕ್ತಿದ್ದ ಐರಾವತ್ತ ಗಾಡಿ ತಗೊಂಡು. ಚರ್ಮ ಸುಲ್ದಿದ್ದೇ ತಳ ನಮ್ಮ ಅಳಿಯನ ಮೈ ಮೇಲೆ ರೋಲೆಕ್ಸೇ ಅವತಾರ ತಾಡಿದ್ದ. ಕುರಿ ಕಟ್ ಮಾಡಿದ್ದು ಮರದ ತುಂಡನ್ನ ಕೆಳಗಡೆ ಇಟ್ಕೊಂಡು ಸಣ್ಣ ತುಂಡು ಕಟ್ ಮಾಡಿಬಿಟ್ಟ. ಎಲ್ಲ ಆದ್ಮೇಲೆ ಮಟನ್ ಸಾರು ರೆಡಿ ಆಯಿತು ಅಂತ ನಾನು ಹೆಂಡತಿ ಮಗಳೇ ಫಸ್ಟ್ ಬಾರಿಸಿದ್ದೆ. ಆಮೇಲೆ ಇನ್ನೇನು ಊಟ ಎಲ್ಲ ಮುಗಿಸಿ ಒಂದು ರೌಂಡ್ ಹಳ್ಳಿ ಊರ್ ಸಡೆ ಲೈಟಿಂಗ್ ನೋಡೋಣ ಅಂತಂದು ಹೇಳ್ಬಿಟ್ಟು ಹೊರಟ್ವಿ. ಹೆಂಗಿತ್ತು ಲೈಟಿಂಗ್ ಅಂದರೆ ಅಬ್ಬಬ್ಬಬ್ಬಬ್ಬಬ್ಬಬ್ಬ, ಏನು ನೋಡಬೇಕು ಏನು ಬಿಡಬೇಕು, ಲೈಟಿಂಗು. ಇನ್ನೇನು ಒಂದು ರೌಂಡ್ ಲೈಟಿಂಗ್ ಎಲ್ಲ ನೋಡ್ಕೊಂಡಿದ್ದಾದಮೇಲೆ ಹೊಳೆ ಕಡೆ ಹೋಗೋಣ ಅಂತಂದು ಹೇಳ್ಬಿಟ್ಟು ತೆಪ್ಪೋತ್ಸವ ಅಂತ ಮಾಡ್ತಾರೆ. ಆ ತೆಪ್ಪೋತ್ಸವನ ನೋಡೋಣ ಅಂತ ಹೊರಟ್ವಿ. ತೆಪ್ಪೋತ್ಸವದ ವಿಶೇಷತೆ ಏನು ಅಂದರೆ ಡೋಲು ನಗಾರಿಗಳ ಜೊತೆಗೆ ದೇವ್ರನ್ನ ಪಲ್ಲಕ್ಕಿನಲ್ಲಿ ಇಡೀ ಊರನ್ನ ಸುತ್ತಾಡಿಸ್ಬಿಟ್ಟು ಸೀದಾ ಹೊಳೆ ಕಡೆ ತೊಗೊಂಬಂದ್ಬಿಟ್ಟು ಪೂಜಾ ಕಾರ್ಯಕ್ರಮಗಳನ್ನೆಲ್ಲ ನೆರವೇರಿಸಿ ಹೊಳೆ ಹತ್ರ ಪೂಜೆಯನ್ನು ಮುಗಿಸ್ಬಿಟ್ಟು ತೆಪ್ಪೋತ್ಸವ ಅಂತಕ್ಕಂಥ ಕಾರ್ಯಕ್ರಮದ ಜೊತೆಗೆ ಅವತ್ತಿನ ಎಲ್ಲ ಪೂಜಾ ವಿಧಿವಿಧಾನಗಳಿಗೆ ಮುಕ್ತಾಯ ಹೇಳ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾರೆ. ಈ ಗಂಗಮ್ಮ ತಾಯಿ ಜಾತ್ರಾ ಮಹೋತ್ಸವದ ವಿಶೇಷತೆ ಏನು ಅಂತ ಹೇಳಿದ್ರೆ, ಹಂಪಸಾಗರ ಅಂತಕ್ಕಂಥ ಗ್ರಾಮಗಳು 3 ಇದ್ದಾವೆ. ಹಂಪಸಾಗರ 1, ಹಂಪಸಾಗರ 2, ಹಂಪಸಾಗರ 3. ಈ 3 ಗ್ರಾಮಗಳಲ್ಲಿಯೂ ಸಹ ಒಂದೇ ದಿನ ಈ ಜಾತ್ರೆ ನೆರವೇರುತ್ತೆ. ಈ ಜಾತ್ರೆಯ ವಿಶೇಷತೆ ಏನು ಅಂದರೆ 3 ಊರುಗಳಲ್ಲಿಯೂ ಸಹ ಈ ಗಂಗಮ್ಮ ತಾಯಿಯ ಜಾತ್ರಾ ಮಹೋತ್ಸವನ ಅದ್ಧೂರಿಯಾಗಿ ನೆರವೇರಿಸ್ತಾರೆ. ಪ್ರತಿ ಮನೆಗೂ ಕೂಡ ಕುರಿ ಬಲಿ ಕೊಟ್ಬಿಟ್ಟು ಈ ಒಂದು ಜಾತ್ರೆಗೆ ಎಲ್ಲರೂ ಖುಷಿಯಿಂದ ಆಚರಣೆ ಮಾಡಿ ಸರ್ವ ಭಕ್ತಾದಿಗಳು ಕೂಡ ಸೇರಿ ಈ 3 ಗ್ರಾಮಗಳಲ್ಲಿಯೂ ಈ ಒಂದು ಜಾತ್ರಾ ಮಹೋತ್ಸವ ಹಾಗೂ ತೆಪ್ಪೋತ್ಸವನ ಅದ್ಧೂರಿಯಾಗಿ ನೆರವೇರಿಸ್ತಾರೆ. ಈ ಗ್ರಾಮದಲ್ಲಿ ನಡೀತಕ್ಕಂತಹ ಗಂಗಮ್ಮ ತಾಯಿ ಜಾತ್ರಾ ಮಹೋತ್ಸವ ಹಾಗೂ ತೆಪ್ಪೋತ್ಸವದ ಬಗ್ಗೆ ತಿಳ್ಕೊಂಡ್ರಲ್ಲ ಗೈಸ್. ಈ ಬ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಮತ್ತೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ. ಬಾಯ್.